ಶಾಸ್ತ್ರಿಗಳು ಆವಾಹಿಸಿದ ಆ ಸ್ನೇಕ್ ಶ್ಯಾಮ್ ಆತ್ಮ ಹೇಳಿದ ಮಾತು ಕೇಳಿ ಸ್ವತಃ ಸ್ನೇಕ್ ಶ್ಯಾಮ್ ಅವರಿಗೆ ಆಶ್ಚರ್ಯ ಆಗಿದೆಯಂತೆ. ಹಾಗಾದ್ರೆ ಆ ಆತ್ಮ ಹೇಳಿದ ಮಾತುಗಳೇನು? 1713ನೇ ಇಸ್ವಿಯ ರಹಸ್ಯವಾದ್ರೂ ಏನು? ಶ್ಯಾಮ್ ಅವರಿಗೆ ಗೊತ್ತಿಲ್ಲದ ಕೆಲ ವಿಚಿತ್ರ ಸಂಗತಿಗಳು ನಿಮಗಾಗಿ. ಸ್ನೇಕ್ ಶ್ಯಾಮ್ ಆತ್ಮ ಇದೆ ಸರಿ ಸರ್. ನೋಡು, ಸ್ನೇಕ್ ಶ್ಯಾಮ್ ದೇಹವನ್ನು ತಲೆಯಿಂದ ಕಾಲು ತನಕ ಸಂಪೂರ್ಣ ಸ್ಕ್ಯಾನ್ ಮಾಡಿ ಅನುಭವಿಸಿ ನೋಡು. ದೇಹದಲ್ಲಿ ಒಂದು ಆತ್ಮ ಇದೆ. ಓಕೆ, ದೇಹದಲ್ಲಿ ಒಂದು ಆತ್ಮ ಇದೆ. ಒಂದು ಗಂಡಿನ ಆತ್ಮ. ಯಾವುದೋ ಥರ್ಡ್ ಪರ್ಸನ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿರೋ ಸೋಲ್ ಇವ್ರಿಗೆ ಬಂದು ಸೇರ್ಕೊಂಡಿದೆ. ಬೇರೆ ಯಾರಿಗೋ ಮಾಟ ಮಾಡಿರತಕ್ಕಂಥದ್ದು ಸೋಲ್ ಇವ್ರಿಗೆ ಬಿಟ್ಟಿರುವಂಥ ಆತ್ಮ ನಿಮ್ಮ ದೇಹದಲ್ಲಿದೆ. ಅವಾಗ ಸ್ವಲ್ಪ ಮೈಂಡ್ ಬ್ಲಾಕ್ ಆಗ್ತಿರುತ್ತೆ. ಆವಾಗ ಮೈಂಡ್ ಬ್ಲಾಕ್ ಆಗ್ತಿರುತ್ತೆ. ಕೆಲವೊಂದು ಟೈಮಲ್ಲಿ ಎಷ್ಟು ಮೀನ್ಸ್ ಇನ್ ಪ್ರೊಫೆಷನಲ್ ಹೇಳ್ತಿರೋದು, ಎಷ್ಟು ಮೇಲಕ್ಕೆ ಹೋಗ್ತಾರೋ ಎಷ್ಟು ಬೇಗ ಮೇಲಕ್ಕೆ ಹೋಗ್ತಾರೋ ಅಷ್ಟೇ ಬೇಗ ಒಂಥರ ಡೌನ್ಫಾಲ್ ಜಾಸ್ತಿ ಇರುತ್ತೆ. ಬಟ್ ಇದೆಲ್ಲ ಆ ವ್ಯಕ್ತಿ ಹೇಳಿದಾಗ ನನಗೆ ಬಹಳ ಆಶ್ಚರ್ಯ ಆಯಿತು. ಇದು ಕೇಳಿದಾಗ ಯಾವುದೋ ಒಂದು ಸೋಲ್ ಬಂದು ಒಂದು ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಈ ಥರ ಅಂತ. ಇದಕ್ಕೂ ಮುಂಚೆ ನಾನು ಸುಮಾರು ಜನ ಇಲ್ಲಿ ಒಳಗೆ ಬರುವಾಗ ಸುಮಾರು ಜನನ ಕೇಳಿದಾಗ ಸುಮಾರು ಜನ ಅವ್ರು ಹೇಳಿದ್ರು, ನನ್ನ ಪ್ರಾಬ್ಲಮ್ ತುಂಬ ಆಗಿತ್ತು, ನಮ್ಮ ಶಾಸ್ತ್ರಿಗಳನ್ನು ರಿಲೀಫ್ ಮಾಡಿದ್ದಾರೆ, ಇವಾಗ ನಾವು ತುಂಬ ಚೆನ್ನಾಗಿದ್ದೀವಿ ಅಂತ ಸುಮಾರು ಜನ ಹೇಳಿದ್ರು. ನನಗಾದರೂ ಆಶ್ಚರ್ಯ ಆಯ್ತಿದ್ದಿಲ್ಲ ನಿಜಾನ ಹೇಗೆ ಅಂತ. ನನಗೆ ಇದು ಎಕ್ಸ್ಪೀರಿಯೆನ್ಸ್ ಆದಾಗ, ಯಾಕೆಂದರೆ ನನ್ನಲ್ಲಿರ್ತಕ್ಕಂಥದ್ದನ್ನು ಆ ಹುಡುಗ ಮಲ್ಕೊಂಡು ಅವನು ಹೇಳ್ತಿದ್ದಾನೆ. ಯಾಕೆಂದರೆ ನನಗೆ ಅವನಿಗೆ ಸಂಬಂಧನೇ ನಾವು ಯಾರೋ ನನಗೆ ಗೊತ್ತೇ ಇಲ್ಲ. ಹಿಂದೆ ಹೇಳಿದ ಕಥೆಯಂತೆ ಇವರು ರುದ್ರಾಕ್ಷಿಧಾರಿ, ಜುಟ್ಟು ಕಟ್ಟಿದ್ದ ಸನ್ಯಾಸಿ. ಈಗಲೂ ಸಹ ಒಮ್ಮೊಮ್ಮೆ ಮನೆ ಬಿಟ್ಟು ಹೊರಟು ಬಿಡ್ತಾರಂತೆ. ಅಟ್ ದ ಏಜ್ ಆಫ್ 14. ಓಕೆ, 14ನೇ ವಯಸ್ಸಲ್ಲಿ ನಿಮಗೆ ಈ ವೇಷಭೂಷಣಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಿಂದಿನ ಜನ್ಮ ಕನೆಕ್ಟ್ ಆಗಿದೆ. ಓಕೆ, ಎಲ್ಲೂ ಅಷ್ಟೊಂಥರ ರುದ್ರಾಕ್ಷಿ ಮಣಿ ಒಂಥರ ಜುಟ್ಟು ಕಟ್ಟಿರೋದು. ಏನಾಗಿದೆ ಗಂಡು ಸನ್ಯಾಸಿಗಳು ಹೇಳ್ತಾರಲ್ಲ, ಮನೆ ಮಠ ಎಲ್ಲ ಬಿಟ್ಟು ಬಂದಿರಲ್ಲ, ಹಂಗೆ ಈ ಲೈಫಲ್ಲೂ ಅಷ್ಟೇ. ಕೆಲವೊಂದು ಟೈಮ್ ಎಲ್ಲಾದರೂ ಹೋದರೆ ಎಲ್ಲ ಮನೆ ಮಠ ಎಲ್ಲ ಬಿಟ್ಟು ಬರೋದೆ. ಕೆಲವೊಂದು ಟೈಮ್ ಮನೆ ಇದೆ ಹೋಗ್ಬೇಕು ಮಾಡ್ಬೇಕು ಅನ್ನೋದು ಮೈಂಡಿಗೆ ಬರೋಲ್ಲ. ಸುಮ್ಮನೆ ಎಲ್ಲ ಹೋಗ್ಬೇಕೇನೋ ಒಂದು ಮಾಡಬೇಕು ಅಥವಾ ರಿಸರ್ಚ್ ಸ್ಟೆಪ್ ಏನೋ ಒಂದು ಮಾಡಬೇಕೇನೋ ಹುಡುಕ್ಬೇಕು, ಆ ರೀತಿ ಹಂಗೆ ಹೋಗ್ತಾ ಇರೋದು. ಹಿಂದ್ಗಡೆ ಒಂದು ಇದೆ ಅನ್ನೋದು ಮರ್ತು ಬಿಟ್ಟಿರ್ತೀರ. ಆಮೇಲೆ ಯಾವಾಗಲೂ ಸಡನ್ನಾಗಿ ಗ್ಯಾಪ್ನ ಬಂದಾಗ ರಿಟರ್ನ್ ಬರೋದು. ಓಕೆ, ಹಂಗೆ. ಈಗ ಆ ವಿಡಿಯೋ ಕಾಯಕ ಮಾಡೋಕೆ ಕಾರಣ ಅವರ ಹಿಂದಿನ ಅಲೆಮಾರಿ ಹಾವಾಡಿಗ ಜನ್ಮವೇ ಕಾರಣವಂತೆ. ಪಾಸ್ಟ್ ಲೈಫಲ್ಲಿ ಒಂಥರ ಸನ್ಯಾಸಿ ಆದಂಗೆ ಆಗ್ಬಿಟ್ಟಿದ್ರು. ಮನೆ ಮಠ ಎಲ್ಲ ಬಿಟ್ಟು ಬರೀ ಕಾಡು ಗೀಡು ಸುತ್ಕೊಂಡು ಏನೋ ಒಂಥರ ಎಲ್ಲಿ ಸಿಗುತ್ತಲ್ಲ ಆರಾಮಾಗಿ ಅಲ್ಲೇ ಆಲ್ಟ್ ಆಗೋದು, ಮಲಿಕೊಳ್ಳೋದು, ಇದು ಮಾಡೋದು. ಸೇಮ್ ಆ ಲೈಫ್ ಹಂಗೆ ಡಿಟ್ಟು ಹಂಗೆ ಕನೆಕ್ಟ್ ಆಗಿದೆ. ಬಟ್ ಅವಾಗಿನ ಟ್ರೆಂಡಲ್ಲಿ ಬರೀ ರುದ್ರಾಕ್ಷಿ ಎಲ್ಲ ಇತ್ತು. ಇವಾಗಿನ ಟ್ರೆಂಡಲ್ಲಿ ಟ್ಯಾಟು ಗೀಟು ಎಲ್ಲ ಬಂದಿದೆಯಲ್ಲ, ಅದನ್ನು ಹಾಕೊಂಡಾರ ಅಷ್ಟೇ. ಓಕೆ, ಹಾಂ, ಓಕೆ. 12 ವರ್ಷದ ಹಿಂದೆ ಯಾರಿಗೋ ಮಾಡಿದ ಮಾಟದ ಪರಿಣಾಮವಾಗಿ ಹೊರಬಂದ ಆತ್ಮವೊಂದು ದಾರಿ ಕಾಣದೆ ಸುತ್ತಾಡುವಾಗ ಯಾವುದೋ ಟ್ರಿಪ್ ಹೋಗಿದ್ದ ಶ್ಯಾಮ್ ಅವರ ದೇಹ ಸೇರಿದ್ಯಂತೆ. ಈ ಥರ್ಡ್ ಪಾರ್ಟಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿಸೋಲ್ಲ ಹೆಂಗೆ ಬಂದ ಅದು ಆ ಪರ್ಸನ್ ಅದು ಬ್ಲ್ಯಾಕ್ ಮ್ಯಾಜಿಕ್ ಫಸ್ಟ್ ಯಾರಿಗೆ ಹೋಗ್ಬೇಕಾಗಿತ್ತಲ್ಲ ಅವ್ನ ದೇಹದಲ್ಲಿ ಇತ್ತಿದ್ದು ಫಸ್ಟು. ಅದು ರಿಲೀಸ್ ಆಗಿದೆ. ಅವ್ನು ರಿಲೀಸ್ ಮಾಡ್ಕೊಂಡಿದ್ದಾನೆ. ಅವ್ನು ರಿಲೀಸ್ ಮಾಡಿಕೊಂಡು ಗಾಳಿ ಸುತ್ತಾಡಬೇಕಾದಾಗ ಇವ್ರ ದೇಹಕ್ಕೆ ಬಂದು ಸೇರ್ಕೊಂಡಿರೋದೇನು. ಯಾರಿಗೋ ಮಾಡಿರ್ತಕ್ಕಂಥದ್ದು ಅವರಿಗೆ ಅಪ್ಲೈ ಆಗಿದೆ. ಅದು ಅವ್ರು ಎಲ್ಲೋ ಹೋಗಿ ಅದಕ್ಕೆ ಪರಿಹಾರ ಕಂಡುಕೊಂಡಿದ್ದಾರೆ. ಆ ದೇಹ ಬಿಟ್ಟು ಗಾಳಿಯಲ್ಲಿ ಸುತ್ತಾಡ್ತಾ ಇರೋದು ನಿಮಗೆ ಜಾಯಿನ್ ಆಗಿದೆ. ಆ ಸೋಲ್ಗೆ ಏನಂತ ಹೇಳಿ ಕಳಿಸಿದ್ರು, ಆ ವ್ಯಕ್ತಿನ ಲಾಸ್ ಮಾಡಬೇಕು, ಏನಂದ್ರೆ ಏನು ಸಿಗಬಾರ್ದು, ಏನು ಮಾಡಬಾರ್ದು, ಒಂಥರ ಏನು ಆಗಬಾರ್ದು ಅಂತ. ಅದು ಇವ್ರ ದೇಹದಲ್ಲಿ ರಿಫ್ಲೆಕ್ಟ್ ಆಗಿ ಹೊಡಿತಾ ಇದೆ ಫ್ರಮ್ ಪಾಸ್ಟ್ 12 years. 12 ವರ್ಷದಿಂದ ವರ್ಕ್ ಆಗ್ತಿದೆ ಅದು. 12 yearsಯಿಂದ ಕರೆಕ್ಟಾಗಿ ಅನಲೈಸ್ ಮಾಡ್ಕೊಂಬಿಟ್ಟು 12 years ಕರೆಕ್ಟಾಗಿ 5 yearsನ ಇನ್ನೂ ಜಾಸ್ತಿ. ಕಳೆದ 5 ವರ್ಷದಿಂದ ಇನ್ನೂ ಜಾಸ್ತಿ. 12 ವರ್ಷದಿಂದ ಹೆಸರು ಹೆಂಗಿತ್ತು, ಯಾರಿತ್ತು ಒಂಥರ ಶೈನಿಂಗ್ ಹೆಂಗಿತ್ತು, ಬರ್ತಾ ಬರ್ತಾ ಹೆಂಗೆ ರೈಸ್ ಆಯಿತು, ಬರ್ತಾ ಬರ್ತಾ ಹೆಂಗೆ ಡೌನ್ ಆಯಿತು ಅಂತ ಲೆಕ್ಕ ಹಾಕೊಂಡ್ರೆ ತಲೆ ಕೆಟ್ಬಿಟ್ಟು ಎಲ್ಲ ಹೋಗ್ಬಿಡೋಣ ನನಗಾಗುತ್ತೆ.
ಆ ಗಂಡು ಆತ್ಮದಿಂದಾಗಿ ಅನೇಕ ದೈಹಿಕ ಪ್ರಾಬ್ಲಮ್ಗಳು ಸ್ನೇಕ್ ಶ್ಯಾಮ್ ಅವರನ್ನ ಕಾಡ್ತಿದೆಯಂತೆ. ಇವರಲ್ಲಿರುವ ಅನೇಕ ಸಮಸ್ಯೆಗಳನ್ನ ಆ ಆತ್ಮ 100ರಿಂದ 200% ಹೆಚ್ಚು ಮಾಡ್ತಿದೆಯಂತೆ. ಮತ್ತೆ ಹಿಂದೆ ಬೆನ್ನು ಮತ್ತು ಕುತ್ತಿಗೆ, ಬೆನ್ನು ಮತ್ತು ಕುತ್ತಿಗೆ ನೋವು ಬರುತ್ತೆ. ಆ್ಯಂಡ್ ರೈಟ್ ಲೆಗ್ ಮತ್ತು ರೈಟ್ ಹಿಪ್ಪು ಮತ್ತು ಅದು ನಡ್ಕೊಂಡು ಹೋಗ್ಬೇಕಾದಾಗ ಅದು ಸಮ್ಟೈಮ್ಸ್ ಫೀಲ್ ಆಗುತ್ತೆ ಅಂತ ಹಿಡಿದು ಬೀಳೋದಲ್ಲ, ಹಿಡಿದು ಬಿಟ್ಟು ಹಾಕಿ ಫೀಲ್ ಆಗುತ್ತೆ ನಡೆಯೋವಾಗ ಕೆಲವೊಮ್ಮೆ ಫೀಲ್ ಆಗುತ್ತೆ. ಬಾಡಿ ಒಂದ್ಸಲ ಹೆವಿನೆಸ್ ಇದೆಲ್ಲ ಬಾಡಿಗಿದೆಯೋ ಅಥವಾ ಆ ಸೋಲ್ಗೆ ಸೋಲ್ ರೈಸ್ ಮಾಡ್ತಿದೆ. ಅಚ್ಚಾ, ಬಾಡಿಗಿರೋದನ್ನು ಸೋಲ್ ರೈಸ್ ಮಾಡ್ತಾ ಇದೆ. ಮೆಂಟಾಲಿಟಿ ಇದೆಯಲ್ಲ, ಆ ಸೋಲ್ದು ಇವ್ರದ್ದು ಎರಡು ಒಂದೇ ಥರ ನೆಗೆಟಿವ್ ಮೆಂಟಾಲಿಟಿನೇ. ಓಕೆ, 100% ಇರೋದು 200% ಆಗಿದೆ. ಇವ್ರಿಗೆ 100% ಇದೆ, ಅದು 200% ರೈಸ್ ಒಂದು ಸೇರಿ ಡಬಲ್ ಆಗಿದೆ. ಹೀಗೆ ಆತ್ಮದ ಎಲ್ಲ ಮಾತುಗಳನ್ನ ಕೇಳಿಸಿಕೊಂಡ ಸ್ನೇಕ್ ಶ್ಯಾಮ್ ಆಶ್ಚರ್ಯದಿಂದ ಹೇಳಿದ್ದೇನು ಗೊತ್ತೇ? ನನ್ನ ಒಳಗಡೆ ಇರ್ತಕ್ಕಂಥ ನನಗೆ ಎಲ್ಲಿ ಪೇಯ್ನ್ ಆಗಿದೆ ಅಂತ ಅವನಿಗೆ ಹೇಗೆ ಗೊತ್ತಾಗುತ್ತೆ? ನನಗೆ ಸಾಮಾನ್ಯ ಎಡಗಡೆ ಕಾಲು ನೋವು ಬರ್ತಾ ಇರುತ್ತೆ, ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ, ಸೊಂಟ ನೋವುತ್ತೆ, ಬ್ಯಾಕ್ ಪೇನ್, ಕುತ್ತಿಗೆ ಹಿಡ್ಕೊಳ್ಳುತ್ತೆ, ಇದೆಲ್ಲ ಸಾಮಾನ್ಯ ಆಗ್ತಾ ಇರುತ್ತೆ. ಇದೆಲ್ಲ ಅವ್ನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ಆಮೇಲೆ ನೋಡಿದಾಗ ಅವನು ಕೆಲವು ವಿಷಯಗಳನ್ನ ಹೇಳಿದಾಗ ಓ ಈ ಥರ ಇರ್ಬೋದು ಅನಿಸ್ತಾ. ಯಾಕೆಂದರೆ ಕೆಲವನ್ನ ನಾವು ಕಣ್ಣಲ್ಲಿ ನೋಡೇ ನಾವು ಅದನ್ನ ನಿಜ ಅಂದ್ಕೋಬೇಕು. ನನಗೆ ಅದು ಸಮಾಧಾನ ತಂದೆ. ವನ್ಯಜೀವಿ ರಕ್ಷಕ, ಅದರಲ್ಲೂ ಹಾವಿನ ರಕ್ಷಣೆಗೆ ಕಟಿಬದ್ಧರಾಗಿ ನಿಂತಿರುವ ಸ್ನೇಕ್ ಶ್ಯಾಮ್ ಅವರ ಸಮಸ್ಯೆಗೆ ಶಾಸ್ತ್ರಿಗಳ ಬಳಿ ಉತ್ತರ ಸಿಗ್ತಾ ನೋಡೋಣ ಬನ್ನಿ. 1713ನೇ ಇಸ್ವಿ. ಓಕೆ, ಅದು ಏನೋ ಒಂದು ಫ್ಲ್ಯಾಶ್ ಬ್ಯಾಕ್ ಬಂದು ಹೋಗ್ತಾ ಇದೆ ಅವರಿಗೆ. 1713ನೇ ಇಸ್ವಿ. ಅದಕ್ಕೇನೋ ಒಂದು ಲಿಂಕ್ ಬಂದು ಹೋಗ್ತಿದೆ, ಅದು ಏನು ಅಂತ ಅವರಿಗೆ. ಸುವರ್ಣ ನ್ಯೂಸಲ್ಲಿ ಜನ್ಮ ಜನ್ಮಾಂತರ ಕಾರ್ಯಕ್ರಮ ಬರ್ತಾ ಇದೆ. ಇದರಲ್ಲಿ ತಿಂಗಳಿಗೆ 4ರಿಂದ 6-8 ಕುಟುಂಬಗಳು ತಮ್ಮ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋತಾ ಇದ್ದಾರೆ. ಆದ್ದರಿಂದ ಈ ಸುವರ್ಣ ನ್ಯೂಸ್ ಚಾನಲ್ಗೆ ನನ್ನ ಹ್ಯಾಟ್ಸ್ ಆಫ್. ನೋಡಿದ್ರಲ್ಲ, ಸಮಸ್ಯೆಗಳು ಎಂಥವರನ್ನೂ ಬಿಡೋದಿಲ್ಲ ಅನ್ನೋದಕ್ಕೆ ಈ ಎಪಿಸೋಡೇ ಒಂದು ಸಾಕ್ಷಿ. ನಮ್ಮ ಈಗಿನ ಜೀವನ ಹಿಂದಿನ ಜನ್ಮದ ಮುಂದುವರಿಕೆ ಅಂದರೆ ತಪ್ಪಾಗಲಾರ್ದು. ನಾವು ಕೂಡ ಸ್ನೇಕ್ ಶ್ಯಾಮ್ ಅವರಂತೆ ವನ್ಯಜೀವಿಗಳನ್ನು ರಕ್ಷಣೆ ಮಾಡೋ ಪ್ರಾಮಿಸ್ ಮಾಡ್ತಾ ಈ ಎಪಿಸೋಡನ್ನು ಮುಗಿಸೋಣ. ಮುಂದಿನ ವಾರ ಮತ್ತೊಂದು ಜನ್ಮದ ಅನಾವರಣ ಮಾಡ್ತೀನಿ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್. ನಿಮ್ಮಲ್ಲಿ ಇಂತಹ ಸಮಸ್ಯೆಗಳಿದ್ರೆ ನಮ್ಮನ್ನ ಸಂಪರ್ಕಿಸಿ. 886199999992 8861999993. ಇಮೇಲ್ ವಿಳಾಸ help@mshastri.in. ವೆಬ್ಸೈಟ್ ವಿಳಾಸ www.janmajanmantara.com.